ಶೂರ್ಪನಖಿ ರಾವಣನ ಹತ್ರ ಜೋರಾಗಿ ಅಳ್ತಾ ಓಡೋಡ್ ಬರ್ತಾಳೆ. ನನ್ ಮೂಗನ ಕುಯ್ದ್ಬಿಟ್ರು, ಅವಮಾನ ಮಾಡಿದ್ರು, ನೀನ್ ಇಷ್ಟು ದೊಡ್ಡ ರಾಜ ಆಗಿ ಏನ್ ಪ್ರಯೋಜನ, ನನಗೇನ್ ಉಪಯೋಗ ಅಂತ ಹೇಳ್ತಾಳೆ. ರಾವಣ ತಂಗಿ ಅಳ್ತಾ ಇರೋದ್ ನೋಡ್ತಾನೆ, ಮೂಗಿಂದ ರಕ್ತ ಇಳಿಯೋದ್ ನೋಡ್ತಾನೆ. ಅವನಿಗೆ ಕ್ರೋಧ ಉಕ್ಕಿ ಹರಿಯುತ್ತೆ. ಯಾರು ಈ ತರ ಮಾಡಿದ್ದು ನನ್ನ ರಾಜ್ಯದಲ್ಲಿ, ನಾನು ಅವ್ರನ್ನ ಸರ್ವನಾಶ ಮಾಡ್ತೀನಿ ಅಂತ ಶಪಥ ಮಾಡ್ತಾನೆ. ರಾವಣ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಒಂದ್ 3 ಪ್ರಶ್ನೆ ಕೇಳ್ಬೋದಾಗಿತ್ತು. ನೀನು ಅಲ್ಲಿ ಯಾಕೆ ಹೋಗಿದ್ದೆ, ಅಲ್ಲಿ ಎಕ್ಸಾಕ್ಟ್ ಆಗಿ ಏನ್ ನಡೀತು, ಒಂದ್ ನಿಮಿಷ ಇರು, ರಾಮ ಲಕ್ಷ್ಮಣನ ಒಂದ್ಸಲ ನಾನು ಮಾತಾಡಿಸಿ ಆಮೇಲೆ ಇದ್ರ ಬಗ್ಗೆ ನಾನು ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಈ ರೀತಿ ರಾವಣ ಮಾಡಿದ್ರೆ ತನ್ನ ಸರ್ವನಾಶವನ್ನ ತಾನೇ ತಡಿಬಹುದಾಗಿತ್ತು. ನಾವು ಸಾಕಷ್ಟು ಬಾರಿ ಈ ತರ ಘಟನೆಗಳನ್ನ ನೋಡ್ತೀವಿ ನಮ್ಮ ಮನೆಗಳಲ್ಲಿ. ಸಾಕಷ್ಟು ವಿಚಾರಗಳನ್ನ ಬೇರೆಯವರಿಂದ ಕೇಳ್ತೀವಿ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಅಥವಾ ನ್ಯೂಸ್ ಚಾನಲ್ ನೋಡ್ತೀವಿ. ತಕ್ಷಣ ರಿಯಾಕ್ಟ್ ಮಾಡ್ತೀವಿ. ಸ್ನೇಹಿತರೆ, ಒಂದು ಘಟನೆ ನಡೆದಾಗ ಅದು ಎಲ್ಲಾ ದಿಕ್ಕಿನಿಂದ ಫಸ್ಟ್ ತಿಳ್ಕೊಂಡು ಆ ನಂತರ ಅದನ್ನ ಅರ್ಥ ಮಾಡ್ಕೊಂಡು ನಂತರ ನಾವು ಪ್ರತಿಕ್ರಿಯಿಸ್ಬೇಕಾಗತ್ತೆ. ಇಲ್ಲಿ ನಾವು ರಿಯಾಕ್ಟ್ ಮಾಡ್ತಾ ಇದೀವಿ, ರೆಸ್ಪಾಂಡ್ ಮಾಡ್ತಾ ಇಲ್ಲ. ರಿಯಾಕ್ಟ್ ಮತ್ತೆ ರೆಸ್ಪಾಂಡ್ ಏನ್ ವ್ಯತ್ಯಾಸ ಅಂದ್ರೆ, ತಕ್ಷಣಕ್ಕೆ ನಾವು ಏನ್ ಪ್ರತಿಕ್ರಿಯೆ ಕೊಡ್ತಾ ಇದೀವಿ ಅದು ತಪ್ಪಾಗುತ್ತೆ. ಬದಲಾಗಿ ನಾವೇನ್ ಮಾಡ್ಬೇಕಾಗಿದೆ, ಅಲ್ಲಿ ಎಕ್ಸಾಕ್ಟ್ ಆಗಿ ಏನ್ ನಡೀತು ಅದನ್ನ ಸಂಪೂರ್ಣವಾಗಿ ತಿಳ್ಕೊಳೋದು ಮೊದಲನೇದಾದ್ರೆ, ಅದನ್ನ ಅರ್ಥ ಮಾಡ್ಕೊಂಡು ಯಾವುದು ಸಮಯೋಚಿತವಾದದ್ದು, ಏನ್ ಮಾಡಿದ್ರೆ ಒಳ್ಳೇದು ಅಂತ ನಾವು ಆಮೇಲೆ ಆಲೋಚನೆ ಮಾಡಿ ಸ್ಪಂದಿಸ್ಬೇಕು. ಆಗ ನಮ್ಮ ಜೀವನ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ.